ಸ್ನೇಹಿತರೆ, ಐಫೈ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕಕ್ಕೆ ರೈಲ್ವೆ ಯೋಜನೆಗಳಿಗೆ ಸಿಕ್ಕಿರುವಂತ ಹಣ ಎಷ್ಟು ಹಾಗೂ ಕರ್ನಾಟಕದಲ್ಲಿ ನೂತನವಾಗಿ ಜಾರಿಗೆ ಆಗಿರುವಂತಹ ಯೋಜನೆಗಳ ಕುರಿತು ಹಾಗೂ ಆ ಯೋಜನೆಗಳಿಗೆ ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ರೈಲ್ವೆ ಯೋಜನೆಗಾಗಿ ಕರ್ನಾಟಕಕ್ಕೆ 7,524 ಕೋಟಿ ಸಿಗುತ್ತದೆ. ಹಾಗಾದರೆ ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳ ಮೀಸಲಿಟ್ಟಿದ್ದು ಹೊಸ ಮಾರ್ಗಗಳಿಗೆ 2,786 ಕೋಟಿ, ಹಳ್ಳಿಗಳ ದ್ವಿಗುಣಕ್ಕೆ 1,531 ಕೋಟಿ ಹಾಗೂ ಪ್ರಯಾಣಿಕರ ಸೌಕರ್ಯಗಳಿಗೆ 9,807 ಕೋಟಿ ನೀಡಲಾಗಿದೆ. ವಿತ್ತ ಸಚಿವೆ ಅಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಮಧ್ಯಂತರ ಬಜೆಟ್ನಲ್ಲಿ ಕರ್ನಾಟಕದಲ್ಲಿ ರೈಲ್ವೆ ಯೋಜನೆಗಳಿಗೆ ವೆಚ್ಚಗಳ 7,524 ಕೋಟಿಗೆ ಹೆಚ್ಚಿಸಲಾಗಿದೆ. ನೈಋತ್ಯ ರೈಲ್ವೆ ಅದರಲ್ಲಿ 7,329 ಕೋಟಿ ಸಂಗ್ರಹಿಸಿದೆ. ಹಾಗಾದ್ರೆ ಪತ್ರಿಕಾ ಪ್ರಕಟಣೆ ಪ್ರಕಾರ ರಾಜ್ಯದಲ್ಲಿ ರೈಲ್ವೆ ಯೋಜನೆಗಳಿಗೆ ಮಾಡಿದ ಹಂಚಿಕೆಗಳು ಹೊಸ ಮಾರ್ಗಗಳಿಗೆ 2,786 ಕೋಟಿ, ಹಳ್ಳಿಗಳ ದ್ವಿಗುಣಕ್ಕೆ 1,531 ಕೋಟಿ ಹಾಗೂ ಪ್ರಯಾಣಿಕರ ಸೌಕರ್ಯಗಳು ಅಂದ್ರೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಪ್ರಯಾಣಿಕರಿಗೆ ವಿಶ್ರಾಂತಿ ಕೊಠಡಿ ಆಗಿರ್ಬೋದು, ಇವೆಲ್ಲವುಗಳಿಗೆ 987 ಕೋಟಿ ನೀಡಲಾಗಿದೆ. ಅಮೃತ್ ಭಾರತ್ ಯೋಜನೆಯಡಿ ನೈಋತ್ಯ ರೈಲ್ವೆ ಅಡಿ 48 ರೈಲು ನಿಲ್ದಾಣಗಳು ಪುನರಾಭಿವೃದ್ಧಿಗಾಗಿ ಆಯ್ಕೆ ಮಾಡಲಾಗಿದೆ. ರಸ್ತೆ ಮೇಲ್ಸೇತುವೆ ಅಂದ್ರೆ ಬ್ರಿಡ್ಜ್, ರಸ್ತೆ ಕೆಳ ಸೇತುವೆಗಳಂತೆ ಸುರಕ್ಷಿತ ಕಾಮಗಾರಿಗೆ 341 ಕೋಟಿ ರೂಪಾಯಿ ವಿನಿಯೋಗಕ್ಕಾಗಿ ಮೀಸಲಿಡಲಾಗಿದೆ. ಸಂಚಾರ ಸೌಲಭ್ಯಕ್ಕಾಗಿ ಕಾಮಗಾರಿಗೆ 12,611 ಕೋಟಿ ಮೀಸಲಿಟ್ಟರೆ ಹೊಸ ಮಾರ್ಗಗಳ ಸಮೀಕ್ಷೆ, ಡಬ್ಲಿಂಗ್ ಹಾಗೂ ಚತುರ್ಥಕ ಯೋಜನೆಗಳಿಗೆ 22 ಕೋಟಿ ಮೀಸಲಿಡಲಾಗಿದೆ. ಹಾಗಾದರೆ ಹೊಸ ಮಾರ್ಗಗಳ ಗತಿ ಏನು ಹಾಗೂ ಚಾಲ್ತಿಯಲ್ಲಿರುವ ಕಾಮಗಾರಿಗಳಿಗೆ ಹಲವು ಹಂಚಿಕೆಗಳು ಹೀಗಿವೆ. ಗದಗ್ ತಾಳಗಲ್ ವಾಡಿ 381 ಕೋಟಿ, ಗಿಣಿಗೇರ ರಾಯಚೂರು 300 ಕೋಟಿ, ತುಮಕೂರು ದಾವಣಗೆರೆ ಚಿತ್ರದುರ್ಗ ಮೂಲಕ 300 ಕೋಟಿ, ತುಮಕೂರು ರಾಯದುರ್ಗ ಕಲ್ಯಾಣದುರ್ಗ ಮೂಲಕ 250 ಕೋಟಿ, ಬಾಗಲಕೋಟೆ ಕೊಡಚಿ 410 ಕೋಟಿ, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಸುಮಾರು 200 ಕೋಟಿ, ಬೆಳಗಾವಿ ಧಾರವಾಡ ಕಿತ್ತೂರು ಮೂಲಕ 50 ಕೋಟಿ ಹಾಗೂ ಕಡೂರು ಚಿಕ್ಕಮಗಳೂರು ಹಾಸನ ಮೂಲಕ 160 ಕೋಟಿ ಹಣವನ್ನು ಮಂಜೂರಿ ಮಾಡಲಾಗಿದೆ. ಹಾಗೆ ಮುಂದುವರೆದ ಭಾಗ ನೋಡುವುದಾದರೆ ದ್ವಿಗುಣಗೊಳಿಸುವ ಕೆಲಸಗಳು ಗದಗ ಹುಟ್ಟಗಿ 197 ಕೋಟಿ, ಬೈಯಪ್ಪನಹಳ್ಳಿ ಹೊಸೂರು 150 ಕೋಟಿ, ಯಶವಂತಪುರ ಚನ್ನಸಂದ್ರ 150 ಕೋಟಿ ಹಾಗೂ ಹುಬ್ಬಳ್ಳಿ ಚಿಕ್ಕ ಜಾಜೂರು 94 ಕೋಟಿ ಇವೆಲ್ಲಗಳು ದ್ವಿಗುಣ ಕೆಲಸಗಳ ಕಾಮಗಾರಿಗೆ ಹಣವನ್ನು ಮೀಸಲಿಡಲಾಗಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ 2024-25ನೇ ಸಾಲಿನ ಬಜೆಟ್ ಮಂಡನೆ ಆದ್ಮೇಲೆ ಇದರಲ್ಲಿ ಕರ್ನಾಟಕಕ್ಕೆ ಏನು ಲಭಿಸಿದೆ, ಏನೇನೂ ಘೋಷಣೆ ಆಗಿಲ್ಲ ಎನ್ನುವವರಿಗೆ ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರು ಉತ್ತರ ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು 2024-25ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆ ಇಲಾಖೆಗೆ 2.55 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಇದುವರೆಗೂ ರೈಲ್ವೆ ಇಲಾಖೆಗೆ ಕೇಂದ್ರ ಬಜೆಟ್ನಲ್ಲಿ ನೀಡಿದ ಅತ್ಯಧಿಕ ಅನುದಾನವಾಗಿದೆ. ಹಾಗೆ ಮುಂದುವರೆದ ಭಾಗವಾಗಿ ಇದೇ ವರ್ಷ ಫೆಬ್ರವರಿ 1ರಂದು ಮಂಡಿಸಿದ ಮಧ್ಯಂತರ ಬಜೆಟ್ನಲ್ಲಿ 2.52 ಲಕ್ಷ ಕೋಟಿ ರೂಪಾಯಿ ಹಣವನ್ನು ರೈಲ್ವೆ ಇಲಾಖೆಗೆ ನೀಡಲಾಗಿದೆ. ಅದನ್ನು ಈಗ ಇನ್ನಷ್ಟು ಹೆಚ್ಚಿಸಲಾಗಿದೆ. ಕಳೆದ ವರ್ಷ ಬಜೆಟ್ನಲ್ಲಿ 2.4 ಕೋಟಿ ಲಕ್ಷ ರೂಪಾಯಿಗಳನ್ನು ರೈಲ್ವೆಗೆ ನೀಡಲಾಗಿತ್ತು. ಈ ಮೊದಲು ರೈಲ್ವೆ ಇಲಾಖೆಗೆ ಪ್ರತ್ಯೇಕ ಬಜೆಟ್ ಇತ್ತು. ನರೇಂದ್ರ ಮೋದಿಯವರು ರದ್ದುಗೊಳಿಸಿದ ನಂತರ ಇದೇ ಬಜೆಟ್ನಲ್ಲಿ ರೈಲ್ವೆಗೆ ಹಣ ಹಂಚಿಕೆ ಮಾಡಲಾಗಿತ್ತು ಎಂದು ಅವರು ವಿವರಿಸಿದ್ದಾರೆ. ನಿಮಗಾಗಿ ನಾನು ಹೇಳಿದೆ ಯಾವ ಊರುಗಳಿಗೆ ಎಷ್ಟೆಷ್ಟು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಅಂತ. ಹಾಗಾದ್ರೆ 2009ರಿಂದ 2014 ಅವಧಿಯಲ್ಲಿ ಅಂದಿನ ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ರೈಲ್ವೆ ವಲಯಕ್ಕೆ 835 ಕೋಟಿ ರೂಪಾಯಿ ಹಣ ಹಂಚಿಕೆ ಮಾಡಲಾಗಿತ್ತು. ಇಂದಿಗೆ ಹೋಲಿಕೆ ಮಾಡಿದರೆ ಅದು 9 ಪಟ್ಟು ಹೆಚ್ಚಾಗಿದೆ. ಬೆಂಗಳೂರು ಉಪನಗರ ಯೋಜನೆಗಳಿಗೆ ರೂಪಾಯಿ 350 ಕೋಟಿ. ಕರ್ನಾಟಕದಲ್ಲಿ ವಿವಿಧೆಡೆ 31 ರೈಲ್ವೆ ಯೋಜನೆಗಳಿಗೆ ಕಾರ್ಯರೂಪಕ್ಕೆ ತರುವ ಕೆಲಸವೂ ಆಗುತ್ತಿದೆ. ಈ ಎಲ್ಲಾ ಯೋಜನೆಗಳು ಒಟ್ಟು 3,800 ಕಿಲೋಮೀಟರ್ಗೂ ಅಧಿಕವಾಗಿದೆ. ಬೆಂಗಳೂರು ಉಪನಗರ ಯೋಜನೆಗೆ 355 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ರಾಜ್ಯದ ಮಟ್ಟಕ್ಕೆ ಕೊಟ್ಟೂರು, ಹರಿಹರ, ಹರಪನಹಳ್ಳಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ರಾಣೆಬೆನ್ನೂರು ಸೇರಿದಂತೆ ವಿವಿಧ ಹೊಸ ಯೋಜನೆಗಳ ಮಾರ್ಗಗಳಿಗೆ ಮತ್ತೆ ಹೆಚ್ಚಿನ ಅನುದಾನ ಬಿಡುಗಡೆ ಆಗಿದೆ. ಸ್ನೇಹಿತರೆ, ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.